ಯಾರೋ ಡಿಜಿಟಲ್ ಅರೆಸ್ಟ್ ಆದ ಅವಾಗ ಇಮಿಡಿಯೇಟ್ ಆಗಿ ಮಾಡಬೇಕಾದಂತ ಕ್ರಮ. ನಮ್ಮ ಯಾವ ಕಾನೂನಿನಲ್ಲೂ ಡಿಜಿಟಲ್ ಅರೆಸ್ಟ್ಗೆ ಪ್ರಾವಿಷನ್ ಇಲ್ಲ. ಈ ಡೀಪ್ ಫೇಕ್ ವಿಡಿಯೋಸ್ ಹಿಂಗೆ ಐಡೆಂಟಿಫೈ ಮಾಡೋದು, ರಿಯಲ್ಗೂ ಫೇಕ್ಗೂ ವ್ಯತ್ಯಾಸ ಮಾಡೋ ಕಂಡುಹಿಡಿಯೋದು ಕಂಪ್ಯೂಟರ್ಗೆ ಕಷ್ಟ. ಸರ್, ಯಾರಾದರೂ ಇದರ ವಿಕ್ಟಿಮ್ ಆದ್ರೆ ಏನ್ ಮಾಡ್ತಾರೆ? ಬ್ಯಾಂಕಲ್ಲಿ ಕಳ್ಳತನ, ಈ ಡಿಜಿಟಲ್ ಕ್ರೈಮ್ ಆದಾಗ ಏನ್ ಮಾಡಬೇಕು? ಆ ಟೈಮ್ ನಲ್ಲಿ ನಿಮ್ ಗಂಟೆ ಹೊಡಿ. ಯಾರೋ ಒಬ್ರು ಡಿಜಿಟಲ್ ಅರೆಸ್ಟ್ ಆದ ಅವಾಗ ಇಮಿಡಿಯೇಟ್ ಆಗಿ ಮಾಡಬೇಕಾದಂತ ಕ್ರಮ ಏನು? ಸರ್, ದೇರ್ ಇಸ್ ಸಮ್ ನಥಿಂಗ್ ಕಾಲ್ಡ್ ಝೀರೋ ಡಿಜಿಟಲ್ ಅರೆಸ್ಟ್. ನಮ್ಮ ಯಾವ ಕಾನೂನಿನಲ್ಲೂ ಡಿಜಿಟಲ್ ಅರೆಸ್ಟ್ಗೆ ಪ್ರಾವಿಷನ್ ಇಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಅವರು ಯಾರಾದ್ರೂ ನಿಮ್ನ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಭಯನ ಯೂಸ್ ಮಾಡ್ಕೋತಾರೆ. ನಮ್ಗೆಲ್ರಿಗೂ ಒಂದು ಭಯ ಏನು ಅಂತ ಅಂದ್ರೆ, ಜೈಲ್ಗೆ ಹೋಗ್ಬಾರ್ದು, ನಮ್ ಮಾನ ಹಾಳಾಗ್ಬಾರ್ದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅವ್ರು ಅದೇನೇ ಯೂಸ್ ಮಾಡ್ತಾರೆ. ಸರ್, ನಿಮ್ನ ಫಿಸಿಕಲ್ ಈಗ ಅರೆಸ್ಟ್ ಮಾಡುವ ಏನೇನೋ ರೀಸನ್ಸ್ ಕೊಡ್ತಾರೆ. ನಿಮ್ ಪಾಸ್ಪೋರ್ಟ್ ಸಿಕ್ತು, ನೀವು ಡ್ರಗ್ಸ್ ಇದ್ ಮಾಡಿದ್ರಿ, ಅಥವಾ ನಿಮ್ ಸಿಮ್ ಕಾರ್ಡ್ ಬಳಸಿ ಮೆಸೇಜಸ್ ಯಾರ್ಯಾರಿಗೋ ಕಳ್ಸಿದ್ದೀರಾ, ಅದು ಏನೇನೋ ಹೇಳಿ, ಏನೋ ಒಂದು ಇಟ್ ಡಸ್ ನಾಟ್ ಮ್ಯಾಟರ್, ಏನಾದ್ರೂ ಕಾರಣ ಹೇಳಿ ಕಡೆಗೆ ಬರೋದು ಅವ್ರು ಎಲ್ಲಿ ಅಂತಂದ್ರೆ, ಸರ್ ಇದು ನಾನ್ ಬೇಲಬಲ್ ಕಾಗ್ನಿಸಬಲ್ ಕೇಸು, ನಿಮ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ, ನೀವು ಎಲ್ಲೂ ಹೋಗ್ಬೇಡಿ, ಮನೆ ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಹೇಳ್ಬಿಟ್ಟು ಇನ್ನೊಂದು 1.5 hour ನಲ್ಲಿ ನಿಮ್ ಮನೆಗೆ ಬರ್ತಾರೆ ಪೊಲೀಸು, ಇದ್ ಮಾಡ್ತಾರೆ. ಯಾರಿಗಾದ್ರೂ ನೀವು ಈ ವಿಷಯ ಹೇಳಿದ್ರೆ ಅವರು ಅಕಂಪ್ಲಿಸಿ ಅಂತ ಅಂದ್ಬಿಟ್ಟು ಅವ್ರನ್ನು ಜೊತೆಗೆ ಒಳಗಡೆ ಹಾಕ್ತಾರೆ. ಯಾರಿಗೂ ನೀವು ಹೇಳ್ಬಾರ್ದು. ಇದನ್ನ ತಗೋತೀರಾ, ಅಥವಾ ನೀವು ಈ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವು ನಿನ್ನ ಡಿಜಿಟಲ್ ಅರೆಸ್ಟ್ ನಲ್ಲಿ ಇರ್ತೀವಿ. ಏನಿಲ್ಲ, ಡಿಜಿಟಲ್ ಅರೆಸ್ಟ್ ಅಂದ್ರೆ ತುಂಬಾ ಏನಿಲ್ಲ. ನೀವು ಯಾವಾಗ್ಲೂ ನಮ್ಗೆ ಫೋನ್ ನಲ್ಲಿ ಕಾಣ್ತಾ ಇರ್ಬೇಕು. ಆಮೇಲೆ ನಾವು ಹೇಳಿದ್ದು ನೀವು ನಮ್ಗೆ ಸಹಕಾರ ಕೊಡಬೇಕು ನಿಮ್ ಇನ್ವೆಸ್ಟಿಗೇಷನ್ಗೆ. ಅಷ್ಟು ಮಾಡಿದ್ರೆ ನಿಮ್ನ ನಾವು ಪೊಲೀಸ್ಗೇನು ಇದ್ ಮಾಡಲ್ಲ, ನೀವೇನು ಜೈಲ್ಗೇನು ಹೋಗ್ಬೇಕಾಗಿಲ್ಲ. ಯಾವ್ದು ಆಪ್ಷನ್ ಚೂಸ್ ಮಾಡ್ತೀರಾ ಅಂತ ನಿಮ್ಗೇನೆ ಕೊಡ್ತಾರೆ. ಇದೇ ಡಿಜಿಟಲ್ ಅರೆಸ್ಟ್ ಅಷ್ಟೇ. ಏನ್ ನಿಮ್ಗೆ ಹಿಂಗ ಆಪ್ಷನ್ ಕೊಟ್ರೆ ನೀವೇನ್ ಚೂಸ್ ಮಾಡ್ತೀರಾ? ಸೆಕೆಂಡ್ ಆಪ್ಷನ್ ಅಲ್ಲ, ಯಾರಿಗೂ ಗೊತ್ತಾಗದೆ ಏನೋ ಇನ್ವೆಸ್ಟಿಗೇಷನ್ ಮುಗಿಲಿ, ನಾನು ಹೆಂಗಿದ್ರು ಕ್ಲೀನ್ ಅಲ್ಲ ಅಂತ ನೀವು ಅದಕ್ಕೆ ಒಪ್ಕೋತೀರಾ. ಅಲ್ಲ ಏನ್ ಮಾಡ್ತಾರ ಅವರು ನೆಕ್ಸ್ಟ್, ಸರ್ ಇನ್ವೆಸ್ಟಿಗೇಷನ್ಗೆ ನೋಡಿ, ನಿಮ್ಮ ಅಕೌಂಟ್ ಎಲ್ಲ ವೆರಿಫೈ ಮಾಡಬೇಕು, ನಿಮ್ಮಲ್ಲಿ ನೀವೇನು ಹಣನ ಯಾರಿಗೂ ಮನಿ ಲಾಂಡ್ರಿಂಗ್ ಮಾಡಿಲ್ಲ, ಅಥವಾ ಯಾರಿಗೂ ಸ್ಮಗ್ಲರ್ಸ್ಗೆ ಇವ್ರಿಗೆ ಯಾರಿಗೂ ಕಳ್ಸಿಲ್ಲ, ಇದಕ್ಕೆ ಎಲ್ಲ ವೆರಿಫೈ ಮಾಡಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಕ್ಸೆಸ್ ಕೊಡಬೇಕು ನಮ್ಗೆ ಅಂತಂತಾರೆ. ಇಲ್ಲ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಸರ್ ನೀವು ಗೌರ್ಮೆಂಟ್ ಒಂದು ಅಕೌಂಟ್ ಇದ್ ಮಾಡಿದೆ, ಇದು ಸ್ಟೇಜಿಂಗ್ ಅಕೌಂಟ್, ಈ ಅಕೌಂಟ್ಗೆ ನಿಮ್ಮಲ್ಲಿರೋ ಎಲ್ಲ ಹಣನೂ ಟ್ರಾನ್ಸ್ಫರ್ ಮಾಡಿರಿ. ಯಾಕೆಂದ್ರೆ ವಿ ವಾಂಟ್ ಟು ಬಿ ವೆರಿ ಶೂರ್ ದಟ್ ಯು ಡೋಂಟ್ ಟ್ರಾನ್ಸ್ಫರ್ ಯುವರ್ ಅಮೌಂಟ್ ಟು ಸಮ್ವೇರ್ ಎಲ್ಸ್ ಅಂಡ್ ದೆನ್ ನಮ್ಗೆ ಇನ್ವೆಸ್ಟಿಗೇಷನ್ ಪ್ರಾಬ್ಲಮ್ ಆಗೋಗುತ್ತೆ. ಸೊ ನೀವು ಸ್ಟೇಜಿಂಗ್ ಅಕೌಂಟ್ಗೆ ಹಾಕಿ ಅಂತ ಅಂದ್ಬಿಟ್ಟು ಎಲ್ಲದನ್ನು ಒಂದು ಅಕೌಂಟ್ಗೆ ಹಾಕಿಸ್ಕೋತಾರೆ. ಅದ್ಯಾವುದು ಇವ್ರ ಅಕೌಂಟ್. ಸೊ ಹಂಗೆ ದುಡ್ಡು ಕದೀತಾರೆ. ಇಲ್ಲ, ನಿಮ್ಗೆ ಆಕ್ಸೆಸ್ ತಗೊಂಡು ಅವರೆಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಸರಿ, ಡೀಪ್ ಫೇಕ್ ವಿಡಿಯೋಸ್ ಹಿಂಗೆ ಐಡೆಂಟಿಫೈ ಮಾಡ್ಬೋದು? ಈಗ ಯಾರೋ ಒಬ್ಬರು ಡೀಪ್ ಫೇಕ್ ವಿಡಿಯೋ ಮಾಡಿದ್ರು ಅಂದ್ರೆ ಅವ್ರು ಯಾವ ರೀತಿಯ ಸೈಬರ್ ಕಂಪ್ಲೇಂಟ್ಸ್ ಮಾಡಬೇಕು, ಎಲ್ಲಿ ಮಾಡಬೇಕು? ನಿಮ್ಗೆಲ್ಲ ಈ ಅಡೋಬ್ ಫೋಟೋಶಾಪ್ ಅಂತೆಲ್ಲ ಇತ್ತು, ಫೋಟೋಶಾಪ್ ಮಾಡ್ಬಿಟ್ಟು ಮಾಡೋರು. AI ಬಂದ್ಮೇಲೆ ಡೀಪ್ ಫೇಕ್ ತುಂಬಾ ಸುಲಭ ಆಗೋಗಿದೆ. ಡೀಪ್ ಫೇಕ್ ಅಂದ್ರೆ ಏನಿಲ್ಲ, ನೀವು ಈಗ ನಾವಿಬ್ರು ಹಿಂಗೆ ಮಾತಾಡ್ತಾ ಇದೀವಿ, ಹಿಂಗೆ ಮಾತಾಡೋಂಗೆ ವಿಡಿಯೋ ಕ್ರಿಯೇಟ್ ಮಾಡೋದು. ಒಂದಷ್ಟು ಪ್ರಾಂಪ್ಟ್ ಕೊಟ್ಟು, ಈ ತರ ಇಬ್ರು ಮಾತಾಡ್ತಿದ್ದಾರೆ, ಇವ್ರ ಮುಖ ಹಿಂಗಿದೆ, ಇವ್ರ ಇದಿದೆ, ಈ ತರ ಒಂದು 10-8 ಪಿಕ್ಚರ್ ಕೊಟ್ಟು, ಆಮೇಲೆ ನಮ್ದೊಂದು ವಾಯ್ಸ್ ಸ್ಯಾಂಪಲ್ ಕೊಟ್ಟು, ಅಥವಾ ಒಂದು ಒಳ್ಳೆ ಕ್ವಾಲಿಟಿ ಒಂದು 1 ನಿಮಿಷದ ವಿಡಿಯೋ ಕೊಟ್ಟು, ಅದು ಅದರಿಂದ ಕಲ್ತ್ಕೊಂಡು ನಿಮ್ಗೆ ಪ್ರಾಂಪ್ಟ್ ಹೆಂಗೆ ಸ್ಕ್ರಿಪ್ಟ್ ಏನ್ ಕೊಟ್ಟಿರ್ತೀವಿ ಅದ್ರ ಪ್ರಕಾರ ಒಂದು ವಿಡಿಯೋನೋ ಇಮೇಜೋ ಕ್ರಿಯೇಟ್ ಮಾಡ್ಕೊಡುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ಇಟ್ ಈಸ್ ಆಸ್ ಗುಡ್ ಆಸ್ ಯು ಬಿಲೀವ್ ದಟ್ ಇಟ್ ಈಸ್ ರಿಯಲ್. ರಿಯಲ್ಗೂ ಫೇಕ್ಗೂ ವ್ಯತ್ಯಾಸ ಮಾಡೋ ಕಂಡುಹಿಡಿಯೋದು ಕಂಪ್ಯೂಟರ್ಗೆ ಕಷ್ಟ. ಓಕೆ, ಫರ್ಗೆಟ್ ಯು. ಕಂಪ್ಯೂಟರ್ಗೆ ಯಾಕೆ ಕಷ್ಟ ಅಂತ ಹೇಳ್ತಿದೀನಿ ಅಂದ್ರೆ, ಅದು ಹಿಂಗೆ ಮುಖ ನೋಡಲ್ಲ, ಅದು 0101 ಅದರ ಬೈನರಿ ಇದ್ರಲ್ಲಿ ನೋಡ್ಕೊಂಡು ಡಿಫ್ರೆನ್ಸ್ ಇದೆಯಾ ಅಂತ ಪತ್ತೆ ಮಾಡುತ್ತೆ. ಅದಕ್ಕೇನೆ ಕಷ್ಟ. ಅಷ್ಟು ಚೆನ್ನಾಗಿ ಮಾಡೋವಂಥ ಸಾಫ್ಟ್ವೇರ್ಗಳು ಬಂದಿದೆ, 2 ನಿಮಿಷದಲ್ಲಿ ಮಾಡ್ಬೋದು ಅದು. ಅದಕ್ಕೆ ತುಂಬಾ ಕಾನೂನು ತುಂಬಾ ಕಡೆ ಎಲ್ಲ ತಂದಿದ್ದಾರೆ. ಬಟ್ ನಮ್ಮಲ್ಲೂ ಲಾಸ್ಟ್ ಅಕ್ಟೋಬರ್ನಲ್ಲಿ ಒಂದು ರೂಲ್ಸ್, ಟೆಲಿಕಾಂ ಡಿಪಾರ್ಟ್ಮೆಂಟ್ನವರು ದೇ ಕೇಮ್ ಔಟ್ ವಿತ್ ಎ ರೂಲ್ ಆನ್ ಈ ತರ ಡೀಪ್ ಫೇಕ್ ಬಗ್ಗೆ ಒಂದು ರೂಲ್ ತಂತು. ಓಕೆ,
ಎಲ್ಲರೂ ಅದನ್ನ ವಾಟರ್ ಮಾರ್ಕ್ ಮಾಡಬೇಕು. ಈಗ ನೀವು ಚಾಟ್ ಜಿ ಪಿ ಟಿಲಿ ಇದು ಮಾಡಿದ್ರೆ ನಿಮ್ಗೆ ಅದ್ರ ಜಮೀನಿಲ್ ಮಾಡಿದ್ರೆ ಅದ್ರ ವಾಟರ್ ಮಾರ್ಕ್ ಬರುತ್ತೆ. ನೀವು ನೋಡಿರ್ತೀರ ವಿಡಿಯೋಸ್ ಅಥವಾ ಏನೇ ಇದು ಮಾಡಿದ್ರು ಆ ತರ ಎಲ್ಲ ಮಾಡಬೇಕು ಅಂತ ಮ್ಯಾಂಡೇಟರಿ ಇನ್ಸ್ಟ್ರಕ್ಷನ್ಸ್ ಇದೆ. ದಟ್ ಈಸ್ ದ ಈಸಿಯೆಸ್ಟ್ ವೇ, ಓಕೆ, ವಿಚ್ ಕೆನಾಟ್ ಬಿ ರಿಮೋಟ್ ಇವನ್ ಡಿಜಿಟಲಿ. ಓಕೆ, ಸೊ ಒಂದು ವಾಟರ್ ಮಾರ್ಕಿಂಗ್ ಹಾಕ್ಬಿಟ್ರೆ ದಟ್ ಈಸ್ ದ ಸಿಂಪ್ಲೆಸ್ಟ್ ವೇ ಫಾರ್ ಪೀಪಲ್ ಟು ಫೈಂಡ್ ಔಟ್ ವೆದರ್ ಇಟ್ ಈಸ್ ಡೀಪ್ ಫೇಕ್ ಆರ್. ಈಗ ಸಿನಿಮಾನಲ್ಲೂ ಮೊನ್ನೆ ಯಾವುದೋ ಪಿಕ್ಚರ್ನಲ್ಲಿ ಜೆಮಿನಿಲ್ ಕ್ರಿಯೇಟ್ ಮಾಡಿದ್ದಲ್ಲಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಥಿಯೇಟ್ರಲ್ಲಿ ಬಂದಿದ್ದು, ಈಗ ವಿಜಯ್ದು ಪಿಕ್ಚರ್ದು ಇದು ಮಾಡಿದ್ದಾರೆ ಟ್ರೈಲರ್ನಲ್ಲಿ ಜೆಮಿನಿದೊಂದು ಯೂಸ್ ಮಾಡಿದ್ದಾರೆ ಅಂತ. ಸೊ ಹಂಗೆ ದೇ ಆಲ್ಸೋ ಅಟ್ ದಯರ್ ಲೆವೆಲ್ ದೇ ಕುಡ್ ನಾಟ್ ರಿಮೂವ್ ಇಟ್. ಓಕೆ, ಆ ತರ ಮಾಡಬೇಕು, ಅದು ಬೆಸ್ಟ್ ವೇ. ಬೇರೆ ಇನ್ ಮಿಕ್ಕಿದ್ದೆಲ್ಲ ನಿಮ್ಗೆ ಆಸ್ ದ ಸಾಫ್ಟ್ವೇರ್ ಕ್ವಾಲಿಟಿ ಇಂಪ್ರೂವ್ಸ್ ನಿಮ್ಗೆ ಐಡೆಂಟಿಫಿಕೇಶನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸರ್, ಯಾರಾದರೂ ಇದರ ವಿಕ್ಟಿಮ್ ಆದ್ರೆ ಏನ್ ಮಾಡಬೇಕು? ಡೀಪ್ ಫೇಕ್ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು, ಯಾರಿಗೆ ರಿಪೋರ್ಟ್ ಮಾಡಬೇಕು, ಆನ್ಲೈನಲ್ಲಿ ಹೆಂಗೆ ರಿಪೋರ್ಟ್ ಮಾಡಬೇಕು? ಇದಕ್ಕೂ ಸಿಂಪಲ್. ನನ್ನ ಪ್ರಕಾರ 2 ಸ್ಟೆಪ್ ಮಾಡಬೇಕು. ಒಂದು, ಈಗ ಎಲ್ರಿಗೂ ಗೊತ್ತು ಡೀಪ್ ಫೇಕ್ ತುಂಬಾ ಕಾಮನ್ ಅಂತ. ಓಕೆ, ಫೋಟೋಶಾಪ್ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತು. ಸೊ ನೀವು ನಿಮ್ಮ ಸ್ಟೇಟಸ್ ನಲ್ಲಿ ನಂದು ಹಿಂಗೆ ಯಾರೋ ಒಂದು ಡೀಪ್ ಫೇಕ್ ಹಾಕಿದ್ದಾರೆ, ಹಿಂಗೆ ಇದು ಮಾಡಿದ್ದಾರೆ ಅಂತ ಓಪನ್ ಆಗಿ ಹೇಳ್ಕೊಡೋದು. ನಿಮ್ಗೆ ಯಾರು ಹೂ ಆರ್ ರಿಲೆವೆಂಟ್ ಯು, ಓಕೆ, ಅವ್ರ ಹತ್ರ ಶೇರ್ ಮಾಡ್ಕೊಡೋದು ಮೊದಲನೇ ಇದು. ಈಗ ಎಲ್ರಿಗೂ ಇದ್ರಲ್ಲೇನು ನಾಚಿಕೆ ಪಟ್ಕೊಳ್ಳೋದು ಇದು ಏನಿಲ್ಲ. ಏನ್ ಡೀಪ್ ಫೇಕ್ ಮಾಡಿದ್ರೆ ನೀವೇನ್ ಮಾಡಕ್ಕಾಗತ್ತೆ? ಓಕೆ, ಸೊ ಅದು ಒಂದು ಇದು. ಎರಡನೇದು, ಎಲ್ಲಿ ಅದು ಅಪ್ಲೋಡ್ ಆಗಿದೆಯೋ ಈ ಪ್ರತಿಯೊಂದು ವೆಬ್ಸೈಟ್ ನಲ್ಲೂ, ಈಗ ಫೇಸ್ಬುಕ್ ನಲ್ಲಿ, ಯಾವುದೇ ವೆಬ್ಸೈಟ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ಯಾವ್ದ್ರಲ್ಲಿ ಅಪ್ಲೋಡ್ ಆಗಿದೆಯೋ ಅವರಲ್ಲೆಲ್ಲ ಗ್ರೀವಿಯನ್ಸ್ ಇದಿದೆ, ಡಿವಿಷನ್ ಇದೆ. ಅವ್ರಿಗೆ ನೀವು ಕಂಪ್ಲೇಂಟ್ ಹಾಕ್ಬೇಕು, ಈ ತರ ನಂದು ಇದು ಡಿಫೇಕ್ ವಿಡಿಯೋ ಇದೆ, ಪ್ಲೀಸ್ ಇದನ್ನ ಡಿಲೀಟ್ ಮಾಡಿ. ಲಿಂಕ್ ಕೊಟ್ರೆ ಅವ್ರು ಅದನ್ನ ಡಿಲೀಟ್ ಮಾಡ್ತಾರೆ. ಮೂರನೇದು, ನೀವು 1930 ವಿಚ್ ಇಸ್ ದ ಸೈಬರ್ ಹೆಲ್ಪ್ ಲೈನ್ ಇನ್ ಇಂಡಿಯಾ, ಅವರು ಕಾಲ್ ಮಾಡಿ, ಅಥವಾ cybercrime.gov.in ಅನ್ನೋ ವೆಬ್ಸೈಟ್ ನಲ್ಲಿ ಇದ್ರ ಬಗ್ಗೆ ದೂರು ದಾಖಲಿಸಿದ್ರೆ ಅವರುವೇ ಆ ಸಂಬಂಧಪಟ್ಟ ವೆಬ್ಸೈಟ್ಗಳಿಗೆ ಇದಕ್ಕೆ ಅವರು ಮೆಸೇಜ್ ಕಳಿಸಿ ಡಿಲೀಟ್ ಮಾಡಿಸ್ತಾರೆ. ಆಯ್ತಾ? ಆಮೇಲೆ ಇಲ್ಲ ಅಂತಂದ್ರೆ ನಿಮ್ಗೆ ಅಷ್ಟೊಂದು ನನ್ಗೆ ಇಂಟರ್ನೆಟ್, ಟೆಲಿಫೋನ್ ಇದೆಲ್ಲ ಗೊತ್ತಾಗಲ್ಲ ಅಂತಂದ್ರೆ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಈಗೇನ್ ಮಾಡಿದ್ದಾರೆ ಅಂತಂದ್ರೆ 0 FIR ಅಂತ ಕ್ರಿಯೇಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನಿರ್ದೇಶದ ಪ್ರಕಾರ. ಮುಂಚೆ ಎಲ್ಲ ನೀವು ಎಲ್ಲಿ ಕ್ರೈಮ್ ಆಯ್ತೋ ಅಲ್ಲಿ ಆ ಜೂರಿಸ್ಟಿಕ್ಷನ್ ಅಲ್ಲಿ ಮಾತ್ರ, ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ FIR ಹಾಕ್ಬೇಕಾಗಿತ್ತು. ಈಗ ನೀವು ಎಲ್ಲಿ ಬೇಕಾದ್ರೂ FIR ಹಾಕ್ಬೋದು. ಅದು ಅವರು ಇನ್ವೆಸ್ಟಿಗೇಟ್ ಮಾಡಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಅಥವಾ ಅಲ್ಲೇನೆ ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಸೊ ಈ 3 ಮಾಡ್ಬೋದು ಸರ್. ಸರ್, ಇನ್ನೊಂದು ಮೇಜರ್ ಆಗಿ ಎಲ್ಲ ಈ ಸಮಾಜದಲ್ಲಿ ಸಮಸ್ಯೆ ಆಗುವಂಥದ್ದು ಮನಿ ಥೆಫ್ಟ್, ಬ್ಯಾಂಕಿಂದ ದುಡ್ಡು ಕಳ್ಕೊಳ್ಳೋ ಅಂಥದ್ದು. ಈಗ ಇದರಲ್ಲಿ 2 ವಿಷಯ ಸರ್. ಒಂದು ಪ್ರಿವೆನ್ಷನ್ ಅಂಡ್ ವಾಟ್ ಟು ಡೂ ಇಫ್ ಇಟ್ ಹ್ಯಾಪನ್ಸ್ ಅಂತ. ಬ್ಯಾಂಕಲ್ಲಿ ಕಳ್ಳತನ, ಈ ಡಿಜಿಟಲ್ ಕ್ರೈಮ್ ಆದಾಗ ಏನ್ ಮಾಡಬೇಕು? ನೀವೊಂದು ಪ್ರಿವೆನ್ಷನ್ ಅಂತ ಹೇಳೋದ್ರಲ್ಲ, ನಾನು ಹೇಳೋದು, ನಿಮ್ಮ ಹತ್ರ ಪರ್ಸ್ ಇದೆಯಾ? ಹೌದು. ಪರ್ಸಲ್ಲಿ ನಿಮ್ ಬ್ಯಾಂಕಲ್ಲಿರೋ ಎಲ್ಲ ನಿಮ್ ದುಡ್ಡನ್ನೆಲ್ಲ ಅಲ್ಲೇ ಇಟ್ಕೊಂಡಿದ್ರೆ? ಇಲ್ಲ ಅಲ್ವಾ? ಅದೇ ತರ ನೀವು ನಿಮ್ಮ ಡಿಜಿಟಲ್ ಟ್ರಾನ್ಸಾಕ್ಷನ್ ಎಲ್ಲೆಲ್ಲಿ ಮಾಡ್ತೀರಾ ಅದಕ್ಕೆ ಒಂದು ಸಪರೇಟ್ ಅಕೌಂಟ್ ಇಟ್ಕೊಳ್ಳಿ. ನಿಮ್ಗೆ ಗೊತ್ತು ಅಂದಾಜು ದಿನಕ್ಕೆ ಅಥವಾ ವಾರಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ, ಅಷ್ಟು ದುಡ್ಡನ್ನ ಅದ್ರಲ್ಲಿ ಇಟ್ಕೊಳ್ಳಿ. ಕಡಿಮೆ ಆಯ್ತಾ, ಮೇನ್ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿ. ಬಟ್ ಈ ಅಕೌಂಟ್ ಬಿಟ್ಟು ಬೇರೆ ಯಾವ ಅಕೌಂಟ್ನು ನೀವು ಎಕ್ಸ್ಪೋಸ್ ಮಾಡಬೇಡಿ. ಸೊ ಒಂದ್ ಲೆವೆಲ್ಗೆ ನೀವು ಹೋಗ ಪ್ರಿವೆಂಟ್ ಮಾಡ್ಬೋದು. ನಿಮ್ಗೆ ಕಳ್ತನ ಇದಾಯ್ತು ಅಂತಂದ್ರೆ ಅಷ್ಟು ಮಾತ್ರ ಕಳ್ದೋಗುತ್ತೆ. ಈಗ ನಿಮ್ ಪರ್ಸ್ ಕಳ್ದೋದ್ರೆ ಎಷ್ಟು ದುಡ್ಡು ಹೋಗುತ್ತೋ ಅಷ್ಟು ದುಡ್ಡು ಮಾತ್ರ ಹೋಗುತ್ತೆ. ಸೊ ಅದು ಒಂದು ಇದು. ಆಮೇಲೆ ನಿಮ್ಗೆ ಗೊತ್ತಿಲ್ಲದೆ ಇರೋ, ಈಗ ಎಲ್ರಿಗೂ OTP ಮುಖಾಂತರ ಯಾರು ಇದ್ ಮಾಡಲ್ಲ. ಓಕೆ, ಈಗ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ, ಎಲ್ರಿಗೂ ಗೊತ್ತು ಈಗ OTP ಕೊಡಬಾರ್ದು. ಬಟ್ ತುಂಬಾ ಜನಕ್ಕೆ ಲಿಂಕ್ ಕ್ಲಿಕ್ ಮಾಡಬಾರ್ದು. ಅಥವಾ ಈಗ ಮಾಡ್ತಾ ಇರೋ ಕ್ರೈಮೇ ಸೋಷಿಯಲ್ ಇಂಜಿನಿಯರಿಂಗ್ ಕ್ರೈಮ್ಸ್ ಅಂತ. ಅಂದ್ರೆ ನಿಮ್ಗೆ ಏನೋ ಒಂದು ಎಮರ್ಜೆನ್ಸಿ ಕ್ರಿಯೇಟ್ ಮಾಡ್ತಾರೆ, ಅಥವಾ ಏನೋ ಒಂದು ಆಸೆ ಕ್ರಿಯೇಟ್ ಮಾಡ್ತಾರೆ. ಹಿಂಗೆ ಎಮರ್ಜೆನ್ಸಿ ಏನು, ನಿಮ್ಮ ಟೆಲಿಫೋನ್ ಲೈನು ಇವತ್ತು ರಾತ್ರಿಗೆ ಬ್ಲಾಕ್ ಆಗೋಗುತ್ತೆ, ನೀವು KYC ಮಾಡಿಸ್ಲಿಲ್ಲ ಅಂತ ಅಂದ್ರೆ KYC ಲಿಂಕ್ ಮಾಡ್ಲಿಕ್ಕೆ ಈ ಲಿಂಕ್ ಕ್ಲಿಕ್ ಮಾಡಿ ಅಂತ ನಿಮ್ದು ಏರ್ಟೆಲ್ದು ಅಥವಾ ಜಿಯೋದು ಅವ್ರ ಇಂದನೇ ಬಂದಿರೋಂಗೆ ಒಂದು ಸ್ಪೂಫ್ ಇಮೇಲು ಮೆಸೇಜ್ ಕಳಿಸ್ತಾರೆ.
ಓಕೆ, ಸೊ ನೀವು ಆ ಲಿಂಕ್ ಕ್ಲಿಕ್ ಮಾಡ್ತೀರಾ, ಅದು ಅವಾಗ ಒಂದು ಮಾಲ್ವೇರ್ ಇನ್ಸ್ಟಾಲ್ ಆಗುತ್ತೆ. ಮಾಲ್ವೇರ್ ಅಂದ್ರೆ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್, ಅದು ನಿಮ್ಮ ಫೋನ್ ನಲ್ಲೋ ಕಂಪ್ಯೂಟರ್ ನಲ್ಲೋ ಇನ್ಸ್ಟಾಲ್ ಆಗುತ್ತೆ. ಅದೇನ್ ಮಾಡುತ್ತೆ, ಒಂದು ಸಿಂಪಲ್ ಒನ್ ಆಫ್ ದ ಸಿಂಪ್ಲರ್ ಮಾಲ್ವೇರ್ಸ್ ಇಸ್ ಕೀಲಾಗರ್ ಅಂತ. ಅದೇನ್ ಮಾಡುತ್ತೆ, ನೀವೇನೇನ್ ಟೈಪ್ ಮಾಡ್ತೀರಾ ಅದನ್ನೆಲ್ಲ ಒಂದು ಸರ್ವರ್ಗೆ ಕಳಿಸುತ್ತೆ. ಸೊ ನಿಮ್ ಯೂಸರ್ ಐ ಡಿ, ಪಾಸ್ವರ್ಡು ಎಲ್ಲ ಅವ್ರಿಗೆ ಸಿಗುತ್ತೆ. ಆಮೇಲೆ OTP ತಗೊಳಕ್ಕೆ ಸುಮಾರು ವಿಧಾನಗಳಿದೆ ಅವ್ರಿಗೆ. ಕಾಲ್ ಫಾರ್ವರ್ಡಿಂಗ್ ಅಂತೆ, ನಿಮ್ದು OTP ಹೈಜಾಕಿಂಗು, ಆಮೇಲೆ ನಿಮ್ದು ಸಿಮ್ ಸ್ವ್ಯಾಪು, ಈ ತರ ಸುಮಾರು ಸ್ವಿಮ್ಮು, ಸುಮಾರು ಮೆಥಡ್ಸ್ ಅಲ್ಲಿ ನಿಮ್ OTP ತಗೊಂಡ್ಬಿಡ್ತಾರೆ. ಓಕೆ, ಗೊತ್ತಾಗಲ್ಲ ನಿಮ್ಗೆ. ಓಕೆ, ನಿಮ್ಗೆ ಬರೋದೇ ಗೊತ್ತಾಗಲ್ಲ, ಟ್ರಾನ್ಸಾಕ್ಷನ್ಸು ಬರಲ್ಲ. ಸೊ ಹಿಂಗೆ ಇದು ಮಾಡ್ತಾರೆ. ಸೊ ಯಾವುದೇ ಲಿಂಕ್ ಕ್ಲಿಕ್ ಮಾಡಬೇಡಿ. ಆಮೇಲೆ ನಿಮ್ಗೆ ಗೊತ್ತಿಲ್ಲದೆ ಇರೋ QR ಕೋಡ್ನ ಸ್ಕ್ಯಾನ್ ಮಾಡಬೇಡಿ. ಸರ್, ಇವಾಗ ಮಾಲ್ವೇರ್ ಅಂತ ಹೇಳಿದ್ರಿ. ಈಗ ಮೊಬೈಲಲ್ಲಿ ನಾರ್ಮಲಿ ನಾವು ನಮ್ಮ ಆಫೀಸ್ ಸಿಸ್ಟಮ್ಸಲ್ಲಿ ಅಥವಾ ಪರ್ಸನಲ್ ಸಿಸ್ಟಮ್ಸಲ್ಲಿ ಆ್ಯಂಟಿವೈರಸ್, ಆ್ಯಂಟಿ ಮಾಲ್ವೇರ್ ಯೂಸ್ ಮಾಡ್ತೀವಿ. ಮೊಬೈಲ್ಗಳಲ್ಲಿ ಈ ಥರದ್ದು ಕಡಿಮೆ ಇರುತ್ತೆ. ಹೌದು, ಯಾಕೆಂದರೆ ಜನರಲಿ ಯಾರು ಇನ್ಸ್ಟಾಲ್ ಮಾಡಲ್ಲ. ಸೊ ಈ ಮಾಲ್ವೇರ್ಸ್ ಇಂದ ಮೊಬೈಲಿನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು? ಸರ್, ಅದಕ್ಕೂ ಆಂಟಿವೈರಸ್, ಆಂಟಿ ಮಾಲ್ವೇರ್ಗಳು ಬರುತ್ತವೆ. ಓಕೆ, ಸೊ ನೀವು ಗೌರ್ಮೆಂಟ್ದು ಇದೆ, ಬಟ್ ಅದು C.dot ಅವ್ರದ್ದು ಇದದ್ದು. ಬಟ್ I444C ಅಂತ ಅವ್ರದ್ದು ಒಂದು ಡಿಜಿಟಲ್ ಇಂಡಿಯಾ ಇದರದ್ದೇ ಒಂದು ಸೈಬರ್ ಕ್ರೈಮ್ ಪ್ರಿವೆನ್ಷನ್ಗೆ ಇದೊಂದು ಡಿವಿಷನ್ ಇದೆ ಗೌರ್ಮೆಂಟ್ದು. ಅಲ್ಲಿದು ಒಂದು ಆ್ಯಪ್ ಇದೆ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಮಾಲ್ವೇರ್ ಚೆಕ್ಗೆ. ಬಟ್ ಏನು ಅಂತಂದ್ರೆ, ಈಗ ಹೆಂಗಾಗಿದೆ ಅಂದ್ರೆ, ಅವೆಲ್ಲ ಮಾಲ್ವೇರ್ನ ಹೆಂಗೆ ಡಿಟೆಕ್ಟ್ ಮಾಡುತ್ತೆ ಅಂದ್ರೆ, ಸಿಗ್ನೇಚರ್ಗಳಿರುತ್ತೆ. ಅದು ಹಳೇದೆ, ಈ ಆಂಟಿವೈರಸ್ ಕಾಲದಿಂದ ಮಾಲ್ವೇರು ಇದು ಪ್ರತಿಯೊಂದುರ್ದುವೆ ಅದರದ್ದು ಫೈಲ್ ನೇಮೋ, ಏನೋ ಒಂದು ಕೋಡೋ, ಏನೋ ಒಂದು ಬೇಸ್ಡ್ ಮಾಡುತ್ತೆ. ಬಟ್ ಈಗ ಹೊಸ ಮಾಲ್ವೇರ್ಗಳು ಬರುತ್ತವೆ. ಇವರು AI ಬಳಸಿ ನಾವು ಮಾಲ್ವೇರ್ ಕ್ರಿಯೇಟ್ ಮಾಡ್ಬೋದು. ಸಾಫ್ಟ್ವೇರ್ ಕೋಡಿಂಗ್ ಈಗ ತುಂಬಾ ಸುಲಭ ಆಗೋಗಿರೋದ್ರಿಂದ. ಸೊ ಪ್ರಿವೆನ್ಷನ್ ಇಲ್ಲೇನೆ ಅದೇ ಇಂಪಾರ್ಟೆಂಟ್. ನೀವು ಆಂಟಿವೈರಸ್ ಇದ್ರಲ್ಲೂ ಬಳಸ್ಬೋದು, ಆಂಟಿ ಮಾಲ್ವೇರ್ ಬರುತ್ತೆ. ನಿಮ್ಗೆ ಡೌಟ್ ಇದ್ರೆ ನಾನು ಹೇಳ್ದಂಗೆ ತಡೆ ಹಿಡಿಯೋದೆ. ಇದನ್ನ ರೆಗ್ಯುಲರ್ ಆಗಿ ಈಗ ಕಾಮನ್ ಈಗ ಒಬ್ಬ ಸಾಮಾನ್ಯ ಮನುಷ್ಯ ಅವನಿಗೆ ಮಾಲ್ವೇರ್ ಇದೆಯಾ ಅಂತ ತಿಳ್ಕೊಳ್ಳೋ ವಿಧಾನ ಹೇಗೆ? ತನ್ನ ಮೊಬೈಲಲ್ಲಿ ಮಾಲ್ವೇರ್ ಇನ್ಸ್ಟಾಲ್ ಆಗಿದೆ ಅಂತ. ಸರ್, ನಿಮ್ಗೆ ಫಸ್ಟ್ ಆಫ್ ಆಲ್ ಆ ಡೌಟ್ ಬಂತು ಅಂತ ಅಂದ್ರೆ ಎರಡು ಮಾಡ್ಬೋದು. ಒಂದು, ನೀವು ಸೆನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಸೈಬರ್ ಪೊಲೀಸ್ ಸ್ಟೇಷನ್ ಕರ್ನಾಟಕದಲ್ಲಿ. ಅಲ್ಲಿ ಅವ್ರ ಹತ್ರ ಫೊರೆನ್ಸಿಕ್ ಲ್ಯಾಬ್ಸ್ ಇರುತ್ತೆ. ಮೋಸ್ಟ್ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅವ್ರ ಹತ್ರ ಸ್ಪೆಷಲೈಸ್ಡ್ ಮಾಲ್ವೇರ್ ಇದಿರುತ್ತೆ. ನೀವು ಇದನ್ನು ಚೆಕ್ ಮಾಡ್ಬಿಟ್ಟು ಆಪ್ಸ್ ಅಲ್ಲೂ ಇದೆ ಸುಮಾರು ಮಾಲ್ವೇರ್ಗಳು, ಅದನ್ನು ಟ್ರೈ ಮಾಡ್ಬೋದು. ಬಟ್ ಇದು ಬೆಟರ್. ಓಕೆ, ಅದೊಂದು ನಿಮ್ಗೆ ಡೌಟ್ ಇದ್ರೆ. ಹೆಂಗ್ ಡೌಟ್ ಬರುತ್ತೆ? ಒಂದು, ನಿಮ್ಗೆ ಯಾವ್ದೋ ಟ್ರಾನ್ಸಾಕ್ಷನ್ಸ್ ನಿಮ್ಗೆ ಗೊತ್ತಿಲ್ಲದೆ ಆಗ್ತಿರೋದು. ಓಕೆ, ಒಂದು. ಎರಡನೇದು, ನಿಮ್ ಫೋನ್ ಸ್ಲೋ ಆಗೋದು. ಈಗ ನಿಮ್ಗೆ ಇದ್ದಕ್ಕಿದ್ದಂಗೆ ನಿಮ್ ಫೋನ್ ಸ್ಲೋ ಆಗೋಗುತ್ತೆ, ಅಥವಾ ಏನೇನೋ ಪಾಪಪ್ ಆಗುತ್ತೆ. ಓಕೆ, ಸೊ ಇದೇನಾದ್ರೂ ನಿಮ್ಗೆ ಅನ್ನಿಸ್ತು ಅಂದ್ರೆ ಅದ್ ಮಾಡ್ಬೋದು. ಇಲ್ಲ, ನನ್ನ ಕೇಳಿದ್ರೆ ನೀವು ನಿಮ್ ಫೋನ್ನ ನಿಯಮಿತವಾಗಿ ಬ್ಯಾಕಪ್ ತಗೋಬೇಕು. ರೆಗ್ಯುಲರ್ ಆಗಿ ಬ್ಯಾಕಪ್ ತಗೊಂಡು ರೀಸೆಟ್ ಮಾಡಿ ಹೊಸದಾಗಿ ಇನ್ಸ್ಟಾಲ್ ಮಾಡೋದು ಇಸ್ ದ ಸೇಫೆಸ್ಟ್ ವೇ. ನಿಮ್ಗೆ ಡೌಟ್ ಇದ್ರೆ ಸರ್, ಈಗ ಡಿಜಿಟಲ್ ಥೆಫ್ಟ್ ಆಗಿದೆ ಬ್ಯಾಂಕಿಂದ, ಅವಾಗ ಏನ್ ಮಾಡಬೇಕು? ಡಿಜಿಟಲ್ ಥೆಫ್ಟ್ ಎರಡು ತರ. ಒಂದು, ನೀವು ಭಾಗಿಯಾಗಿರೋದು ಅಂದ್ರೆ ಹೆಂಗೆ, OTP ಕೊಟ್ಟು ಲಿಂಕ್ ಕ್ಲಿಕ್ ಮಾಡೋ, ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡಿಸಿದ್ರೆ ನಿಮ್ ಹಣ ಬರ್ಬೋದು. ಇಲ್ಲದೆ ಇದ್ರೆ ನಿಮ್ದು ತಪ್ಪಿಲ್ಲ. ಓಕೆ, ಬ್ಯಾಂಕ್ ಅಕೌಂಟು ಬೇರೆ ಯಾರೋ ನಿಮ್ಗೆ ಗೊತ್ತಿಲ್ಲದೆ ಹ್ಯಾಕ್ ಮಾಡಿದ್ದಾರೆ. ಓಕೆ, ಅಥವಾ ಬ್ಯಾಂಕ್ನವ್ರದ್ದು ಏನೋ ಮಿಸ್ಟೇಕ್ ಆಗಿದೆ, ಅಥವಾ UPI ನೀವು ಮಾಡಿದ್ದೀರಾ, ಅದು ಸಕ್ಸಸ್ ಆಗಿಲ್ಲ, ಹಣ ಹೊರಟೋಗಿದೆ. ಓಕೆ, ನಿಮ್ಮ ಅಕೌಂಟಿಂದ ಹೋಗಿದೆ, ವಾಪಸ್ ಬಂದಿಲ್ಲ. ಇದಕ್ಕೆಲ್ಲ ಸಚೇತ್ ಅಂತ ಒಂದು ವೆಬ್ಸೈಟ್ ಇದೆ, RBIದು. ಅದರಲ್ಲಿ ನೀವು ಲಾಗ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಿಮ್ಮ ಬ್ಯಾಂಕಲ್ಲಿ ಇದು ಮಾಡ್ಬೋದು. RBIದು ಗೈಡ್ಲೈನ್ಸ್ ಇದೆ. ಓಕೆ, ನಿಮ್ದೇನು ತಪ್ಪಿಲ್ಲದೆ ಇದ್ರೆ, ನಿಮ್ದು ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ 3 days ವರ್ಗೂ ನಿಮ್ದು ಏನೇ ದುಡ್ಡು ಹೋದ್ರೂ ರಿಪೋರ್ಟ್ ಮಾಡಿದ 3 days ಇಂದ ಯು ವಿಲ್ ಗೆಟ್ ಕಂಪ್ಲೀಟ್ ಮನಿ ಬ್ಯಾಕ್. ಓಕೆ, ಅದಾದ್ಮೇಲೂ 50%, 50%, 25% ಅಂತೆಲ್ಲ ಡೇಸ್ ವೈಸ್ ಇದೆ. ಓಕೆ, ಗೈಡ್ಲೈನ್ಸ್ ಹೋದ ವರ್ಷನೇ 24 ನಲ್ಲೇ ಬಂತು. ಓಕೆ, ಸೊ ಅದನ್ನ ನೀವು
ಉಪಯೋಗಿಸ್ಕೋಬಹುದು. ಬ್ಯಾಂಕಲ್ಲಿ ಫಾರ್ಮ್ ಫಿಲ್ ಮಾಡಿ ಪಡ್ಕೋಬಹುದು. ಸೊ ಇದು ಒಂದು. ಆಮೇಲೆ ನಿಮ್ಗೆ ನಾನು ಮುಂಚೆನೆ ಹೇಳ್ದಂಗೆ 1930 ಅಥವಾ ಸೈಬರ್ ಪೊಲೀಸ್ ಸ್ಟೇಷನ್, ನಾರ್ಮಲ್ ಪೊಲೀಸ್ ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಅವರು ಬ್ಲಾಕ್ ಮಾಡ್ತಾರೆ. ಸೊ ಇದು ಈ ಕೆಲವು ಮಾಡ್ಬೋದು. ಇನ್ನೂ ಒಂದೇನ್ ಮಾಡ್ಬೋದು ಅಂದ್ರೆ, ನಿಮ್ ಲೆವೆಲ್ ಅಲ್ಲಿ ಬ್ಯಾಂಕ್ಗೆ ಹೆಂಗಿದ್ರು ಕಾಲ್ ಮಾಡಿರ್ತೀರಾ. ಸೊ ಅವಾಗ ಅವರು ಬ್ಲಾಕ್ ಮಾಡಿರ್ತಾರೆ, ಇಲ್ಲ ನೀವು ನಿಮ್ಮ ಗೊತ್ತಿರೋ ಎಲ್ಲ ಪಾಸ್ವರ್ಡ್ಗಳು ಇದನ್ನೆಲ್ಲ ಪಿನ್ಗಳು ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡೋದು ಒಳ್ಳೇದು. ಕೊನೆಯದಾಗಿ ಸರ್, ಸಾಮಾನ್ಯ ಮನುಷ್ಯನಿಗೆ ಒಂದು ಸೈಬರ್ ಅವೇರ್ನೆಸ್ ಆಗಿ ಒಂದೆರಡು ಪದ ಹೇಳೋದಂದ್ರೆ, ಒಂದೆರಡು ವಾಕ್ಯಗಳಲ್ಲಿ ಏನ್ ಮಾಡ್ಬೇಕು ದಿನನಿತ್ಯದಲ್ಲಿ, ಯಾವ್ದ್ರಿಂದ ಹೆಂಗಿರ್ಬೇಕು, ತನ್ನನ್ನು ತಾನು ಪ್ರೊಟೆಕ್ಷನ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ, ಇನ್ನು ಓವರ್ ಆಲ್ ಇದ್ರಲ್ಲಿ ಹೋಲಿಸ್ಟಿಕ್ ಮ್ಯಾನರ್ ಅಲ್ಲಿ ನೀವೊಂದು ಸಜೆಷನ್ ಕೊಡೋದಾದ್ರೆ. ಸರ್, ಇದರಲ್ಲಿ ನೋಡಿ, ಅವರು ನಿಮ್ಮ ಗ್ರೀಡ್, ನಿಮ್ಮ ಈಗೋ, ನಿಮ್ಮ ಫಿಯರ್, ಇದನ್ನೇ ಈ ತರ ನಿಮ್ಮ ಮನುಷ್ಯ ಸಹಜ ಗುಣಗಳನ್ನೇ ಅವರು ಎಕ್ಸ್ಪ್ಲಾಯ್ಟ್ ಮಾಡೋದು. ಏನು ಹೇಳ್ತೀನಿ ಕೇಳಿ. ಇದನ್ನ ನೀವು ಸ್ವಲ್ಪ ಸಚೇತರಾಗಿರ್ಬೇಕು. ಅವೇರ್ನೆಸ್ ಇಸ್ ದ ಕೀ ಹಿಯರ್. ಆಮೇಲೆ ನಾನು ನಿಮ್ಗೆ ಇದೆಲ್ಲ ಇದರಲ್ಲಿ ಉದ್ದೇಶ ಏನು ಅಂತಂದ್ರೆ, ಆ ಟೈಮ್ನಲ್ಲಿ ನಿಮ್ ಗಂಟೆ ಹೊಡಿಬೇಕು. ಅಯ್ಯೋ ಇದೇನೋ ಏನೋ ಮೋಸ ಇದೆಯಾ, ಇಷ್ಟು ಬಂದ್ಬಿಟ್ರೆ ಸಾಕು. ಅದಕ್ಕೆ ನೀವು ಗೌರ್ಮೆಂಟ್ ತುಂಬಾ ಇದ್ರ ಬಗ್ಗೆ ವಿಡಿಯೋಸು, ಸುಮಾರು ಜನ ಪಾಡ್ಕಾಸ್ಟ್ಸ್ ಮಾಡ್ತಿದ್ದಾರೆ, ಸುಮಾರು ಜನ. ಸೊ ನೀವು ಅದನ್ನೆಲ್ಲ ಒಂದೊಂದ್ಸತಿ ಬಂದಾಗ ಬೇರೆ ರೀಲ್ಗಳ ಜೊತೆ ಇದನ್ನು ಒಂದ್ಸತಿ ಸ್ವಲ್ಪ ನೀಟಾಗಿ ನೋಡಿ. ಆಮೇಲೆ ನೀವು ಏನಾದ್ರೂ ಯಾರಾದ್ರೂ ಬ್ಯಾಂಕ್ ಅಕೌಂಟ್ಗಿಂತ ನಿಮ್ಗೆ ಡಬಲ್ ಮಾಡ್ಕೊಡ್ತೀನಿ, ಕ್ರಿಪ್ಟೋಲ್ ಇನ್ವೆಸ್ಟ್ ಮಾಡ್ತೀನಿ, ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಆಮೇಲೆ ಯಾವಾಗ್ಲೂ ವೆರಿಫೈ ಮಾಡಿ. ಹೆಂಗೆ ವೆರಿಫೈ ಮಾಡೋದು? ಈಗ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಬರುತ್ತೆ. ಸೊ ನೀವು ಸೆಬಿ ರಿಜಿಸ್ಟರ್ಡ್ ಆಗಿದ್ಯಾ ಇಲ್ವಾ ಅಂತ ವೆರಿಫೈ ಮಾಡ್ಬೋದು ಆ ಸ್ಕೀಮ್. ಆಮೇಲೆ ನಿಮ್ಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಆ ಮ್ಯೂಚುವಲ್ ಫಂಡ್ ಅಲ್ಲೋ ಇದ್ರಲ್ಲೋ ಇನ್ವೆಸ್ಟ್ ಮಾಡಿದೀರಾ ಇದು ಅಂತಂದ್ರೆ, ನಿಮ್ಗೆ ಅದು ರೆಪಾಸಿಟ್ರೀಸ್ ಅಂತ ಬರುತ್ತೆ, ಇಂಡಿಪೆಂಡೆಂಟ್ ರೆಪಾಸಿಟ್ರೀಸ್. ಸೊ ಅದ್ರಲ್ಲೂ ಆ ಶೇರ್ಸ್ ಡೆಪಾಸಿಟ್ ಆಗಿದ್ಯಾ, ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಡೆಪಾಸಿಟ್ ಆಗಿದ್ಯಾ, ಇದೆಲ್ಲ ನೀವು ವೆರಿಫೈ ಮಾಡ್ಕೋಬಹುದು. ಬರೀ ಅವರು ಕೊಡೋರು ಆಪಲ್ ಮಾತ್ರ ಇರಬೇಕು ಅಂತಲ್ಲ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನೀವು ಯಾವತ್ತೂ ಹಣ ತುಂಬಾ ಜಾಸ್ತಿ ಆಗೋವರೆಗೂ ಬಿಡಬೇಡಿ. ಆಗಾಗ ವಿಡ್ರಾ ಮಾಡ್ಕೋತಾ ಇರಿ ನಿಮ್ಗೆ ಡೌಟ್ ಇರೋ ಸ್ಕೀಮ್ಗಳಲ್ಲಿ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಅವ್ರೇನಾದ್ರೂ ನಿಮ್ಗೆ ಹಣ ನೀವು ವಿಡ್ರಾ ಮಾಡಕ್ ಹೋದಾಗ ನೀವು ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಅದಕ್ಕೋಸ್ಕರ ಇನ್ನೊಂದು, ಈಗ 5 ಲಕ್ಷ ಆಗಿದೆ ನಿಮ್ ಪ್ರಾಫಿಟ್ ಅನ್ಕೊಳ್ಳಿ, ಆ 5 ಲಕ್ಷ ವಿಡ್ರಾ ಮಾಡಕ್ಕೆ ನೀವು 2 ಲಕ್ಷ ನೀವು ಟ್ಯಾಕ್ಸ್ ಕಟ್ಟಬೇಕು, GST ಕಟ್ಟಬೇಕು, ಹಂಗೆ ಅಂತೆಲ್ಲ ಅಂದ್ರೆ, ನೀವು 5 ಲಕ್ಷ ಪ್ರಾಫಿಟ್ ಇದೆಯಲ್ಲ ಅದರಲ್ಲಿ ಅದನ್ನ ಕಳ್ಕೊಂಡು ಇನ್ ಮಿಕ್ಕಿದ ಹಣ ಕೊಡಿ ಅಂತ ಹೇಳಿ ಫಸ್ಟ್. ಅವ್ರು ಅವಾಗ ಇಲ್ಲ ಅದ್ರೊಳಗೆ ಕಟ್ ಮಾಡಕ್ಕಾಗಲ್ಲ, ನಿಮ್ಮಿಂದನೇ ಇದ್ ಮಾಡ್ಬೇಕು ಅಂತಂದ್ರೆ ಅದು ಫ್ರಾಡ್ ಇರುತ್ತೆ. ಸೊ ಏನು ಅಪ್ಪಿತಪ್ಪಿನೋ ಅದ್ರ ಮೇಲೆ ಒಂದ್ ಹಣ ಕೊಡಬೇಡಿ. ಆಗ್ಲೇ ನಿಮ್ಮ ಹಣ ಎಷ್ಟು ನೀವು ಇನ್ವೆಸ್ಟ್ ಮಾಡಿದ್ರು ಅಷ್ಟು ಹೋಗಿರುತ್ತೆ, ಈ ಪ್ರಾಫಿಟ್ ಮರ್ತು. ಸೊ ಅದ್ರ ಮೇಲೆ ಹಣ ಕೊಡಬೇಡಿ. ಸರ್, ನೀವೊಂದು ಬುಕ್ ಬರ್ದಿದ್ದೀರಾ, ಬುಕ್ ಬಗ್ಗೆ ಹೇಳೋದಾದ್ರೆ? ನಾನು ಇದ್ರ ಬಗ್ಗೆ 2 ಬುಕ್ ಬರ್ದಿದ್ದೀನಿ, ಒಂದು ಕನ್ನಡದಲ್ಲಿ ಒಂದು ಇಂಗ್ಲಿಷ್ ನಲ್ಲಿ. ಸೈಬರ್ ಕ್ರೈಮ್ ಅಂತಾನೆ ಬುಕ್ ಹೆಸರು, ಅವೇರ್ನೆಸ್ ಅಂಡ್ ಪ್ರಿವೆನ್ಷನ್. ಇದರಲ್ಲಿ ಒಂದು 25 ಕಾಮನ್ ಸೈಬರ್ ಕ್ರೈಮ್ಗಳ ಬಗ್ಗೆ, ಅದು ಏನು, ಅದನ್ನ ಹೆಂಗ್ ಮಾಡ್ತಾರೆ, ಅದು ಇದರಿಂದ ನೀವು ಹೆಂಗೆ ಬಚಾವಾಗ್ಬೋದು ಅಂತ ಒಂದು 6-7 ಕೀಸ್ ಅಥವಾ ನಿಮ್ಗೆ ಇದು ಕೊಟ್ಟಿದ್ದೀನಿ ಪಾಯಿಂಟ್ಸ್. ಆಮೇಲೆ ಅಕಸ್ಮಾತ್ ನೀವೇನಾದ್ರೂ ವಿಕ್ಟಿಮ್ ಆದ್ರೆ ಏನ್ ಮಾಡ್ಬೋದು, ಲೀಗಲಿ ಏನ್ ಮಾಡ್ಬೋದು ಅಂತಾನು ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ನೀವು ಇದನ್ನ ಸವರ್ಣ ಪಬ್ಲಿಕೇಶನ್ಸ್ ಇದು ಎಲ್ಲ ಕಡೆ ಅವೈಲಬಲ್ ಇದೆ. ಇದು 1.5-2 ವರ್ಷ ಆಯ್ತು, 1.5 ವರ್ಷ ಆಯ್ತು ಪ್ರಿಂಟ್ ಆಗಿ, ಎಲ್ಲ ಕಡೆ ಸಿಗುತ್ತೆ, ನೀವು ತಗೋಬಹುದು, ಆನ್ಲೈನು ತಗೊಂಡ್ಕೋಬಹುದು. ಆಮೇಲೆ ತುಂಬಾ ಇಂಪಾರ್ಟೆಂಟು, ನಾನು ಪ್ರತಿ ವಾರ ಸುಮಾರು ಪೇಪರ್ಗಳು ಬರಿತೀನಿ. ಒಂದು ಪ್ರತಿನಿಧಿ ಅನ್ನೋದ್ರಲ್ಲಿ ರೆಗ್ಯುಲರ್ ಆಗಿ ಬರಿತಾ ಇದ್ದೀನಿ. ಅದನ್ನೆಲ್ಲದನ್ನೂ ನಾನು ನನ್ನ ಬ್ಲಾಗ್ www.cybermitra.in ಅಂದ್ರೆ CYBERMITHRA.in ನಲ್ಲಿ ಹಾಕಿದ್ದೀನಿ. ನೀವು ಅದರಲ್ಲಿ ಎಲ್ಲ ಆರ್ಟಿಕಲ್ಗಳು ನೋಡ್ಬೋದು. ಸುಮಾರು 130ಕ್ಕಿಂತ ಜಾಸ್ತಿ ವಿಷಯಗಳ ಬಗ್ಗೆ ನಾನು ಬರ್ದಿದ್ದೀನಿ, ಸೈಬರ್ ಕ್ರೈಮ್ ರಿಲೇಟೆಡ್, ಸೈಬರ್ ಸೆಕ್ಯೂರಿಟಿ, ಸೈಬರ್ ಕ್ರೈಮ್, ಸೈಬರ್ ಲಾ, ಇದ್ರ ಬಗ್ಗೆ ಕನ್ನಡ ಇಂಗ್ಲಿಷ್ 2ರಲ್ಲೂ ಇದೆ. ನೀವು ಅದರಲ್ಲೂ ನೀವು ನೋಡ್ಕೋಬಹುದು. ವೀಕ್ಷಕರೇ, ಇಷ್ಟೊತ್ತು ಸತೀಶ್ ಅವರು
ನಮಗೆ ಸೈಬರ್ ಸೆಕ್ಯೂರಿಟಿ, ಸೈಬರ್ ಕ್ರೈಮ್ ಬಗ್ಗೆ ಹಲವಾರು ವಿಷಯಗಳನ್ನ ಹೇಳಿದ್ರು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಸುರಕ್ಷಿತರಾಗಿರೋಣ. ನಮ್ಮಲ್ಲಿಯ ಸುತ್ತಮುತ್ತಲಿನ ಯಾವುದೇ ರೀತಿಯ ಒಂದು ಅಪಾಯಗಳಿದ್ರೆ ಅದನ್ನ ಗ್ರಹಿಸಿಕೊಳ್ಳುವಂತ ಒಂದು ಜ್ಞಾನವನ್ನ ಬೆಳೆಸಿಕೊಳ್ಳೋಣ. ಡಿಜಿಟಲ್ ಇಂಡಿಯಾ ಅಂತ ಏನು ಇದೆ ಅದರ ಸದುಪಯೋಗವನ್ನ ಮಾಡ್ಕೊಳ್ಳೋಣ. ಅದರಿಂದ ಆಗುವಂತಹ ಅಪಾಯಗಳನ್ನ ನಾವು ಕಡಿಮೆ ಮಾಡುವಂತಹ ವಿಧಾನಗಳನ್ನ ನಾವು ಕಂಡುಕೊಳ್ಳೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸರ್, ಇಷ್ಟೊತ್ತು ಇನ್ಸೈಟರ್ ವೀಕ್ಷಕರಿಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಿಮ್ಮ ಜ್ಞಾನವನ್ನ, ಮುಂದೆ ಆಗಬಹುದಾದಂತ ಅಪಾಯಗಳನ್ನ ತಪ್ಪಿಸಿಕೊಳ್ಳುವ ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟರ್ ನ್ಯೂಸ್.